ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕಾಲಾವಧಿಯಲ್ಲಿ ಭಾರತದ ಇತಿಹಾಸದ ಮೂಲಾಧಾರಗಳಲ್ಲಿ ಎರಡು ಪ್ರಕಾರ ಬರ್ತಾವೆ. ಒಂದು ಪ್ರಾಚ್ಯಶಾಸ್ತ್ರಾಧಾರಗಳು, ಇನ್ನೊಂದು ಸಾಹಿತ್ಯಾಧಾರಗಳು ಅಂಥೇಳಿ ಎರಡು ಪ್ರಕಾರ ಬರ್ತಾವ. ಅದರಲ್ಲಿ ಪ್ರಾಚ್ಯಶಾಸ್ತ್ರಾಧಾರಗಳು ಅಂಥೇಳಿ ನಾವು ಹಿಂದಿನ ಒಂದು ಪಾರ್ಟಲ್ಲಿ ಅಭ್ಯಾಸ ಮಾಡಿದ್ವಿ. ಅಂದರೆ ಭಾರತದ ಇತಿಹಾಸ ರಚನೆಯಲ್ಲಿ ಇತಿಹಾಸಕಾರನಿಗೆ ಪ್ರಾಕ್ತನ ಶಾಸ್ತ್ರಾಧಾರಗಳು ಯಾವ ರೀತಿಯಾಗಿ ಸಹಾಯಕವಾಗಿವೆ ಎಂಬುದನ್ನು ಅಥವಾ ಮಹತ್ವವನ್ನು ಹೊಂದಿವೆ ಎಂಬುದರ ಬಗ್ಗೆ ತಿಳ್ಕೊಂಡಿವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಕಾಲಾವಧಿಯಲ್ಲಿ ನಾವು ಏನಪ್ಪಾ ಅಂತಂದ್ರೆ ಭಾರತದ ಇತಿಹಾಸದಲ್ಲಿ ಭಾರತದ ಇತಿಹಾಸದ ರಚನೆಯಲ್ಲಿ ಸಾಹಿತ್ಯಾಧಾರಗಳು ಯಾವ ರೀತಿಯಾಗಿ ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡವ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಸಾಹಿತ್ಯಾಧಾರಗಳು ಅಂತಂದ್ರೆ ಏನು? ಸಾಹಿತ್ಯಾಧಾರಗಳು ಅಂತಂದ್ರೆ ಇಲ್ಲಿ ಬರವಣಿಗೆಯ ದಾಖಲೆಯ ರೂಪದಲ್ಲಿ ಸಿಗ್ತಕ್ಕಂತಹ ಆಧಾರಗಳು. ಹೀಗೆ ಮೊದಲಿನ ಕಾಲದಲ್ಲಿ ಅಥವಾ ಹಿಂದಿನ ಒಂದು ಪ್ರಾಚೀನ ಕಾಲದಲ್ಲಿ ಈ ಒಂದು ಆಧಾರಗಳು ನಮಗೆ ಲಭ್ಯ ಆಗ್ಯಾವ. ಆ ಆಧಾರಗಳು ಆ ಕಾಲದಲ್ಲಿ ಯಾವ ರೀತಿಯಾಗಿ ಸಿಕ್ಕವಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಬರವಣಿಗೆ ಎದರ ಮೇಲೆ ಬರಿತಾ ಇದ್ರು ಅಂತಂದ್ರೆ ಎಲೆಯ ಮೇಲೆ ಬರಿತಾ ಇದ್ರು, ತಾಳೆ ಎಲೆಗಳ ಮೇಲೆ ಬರಿತಾ ಇದ್ರು, ಮರದ ತೊಗಟೆಗಳ ಮೇಲೆ ಬರಿತಾ ಇದ್ರು. ಅದೇ ರೀತಿಯಾಗಿ ಯಾವುದು ಅಂತಂದ್ರೆ ಕಾಲಾಂತರದಲ್ಲಿ ಹಲವಾರು ವರ್ಷಗಳ ನಂತರ ಅಲ್ಲಿ ಏನು ಮಾಡಿದ್ರು ಅಂತಂದ್ರೆ ಕಾಗದದ ಮೇಲೆ ಬರವಣಿಗೆ ಮಾಡುವುದನ್ನು, ದಾಖಲಿಸುವುದನ್ನು ಪ್ರಚಲಿತಿಗೆ ಬಂತು. ಇದನ್ನ ಏನಪ್ಪಾ ಅಂತಂದ್ರೆ ಸಾಹಿತ್ಯಾಧಾರಗಳು ಅಂಥೇಳಿ ಕರೀತಾರೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂತಹ ಮರದ ತೊಗಟೆಗಳ ಮೇಲೆ, ತಾಳೆ ಎಲೆಯ ಮೇಲೆ, ಕಾಗದದ ಮೇಲೆ ಬರೆದಿರ್ತಕ್ಕಂಥ ಪ್ರಾಚೀನ ಕಾಲದ ದಾಖಲೆಗಳೇ, ಗ್ರಂಥಗಳೇ ಏನಪ್ಪಾ ಅಂತಂದ್ರೆ ಸಾಹಿತ್ಯಾಧಾರಗಳು ಅಂಥೇಳಿ ಕರೆಯಲಾಗ್ತದೆ. ಹೀಗೆ ಸಾಹಿತ್ಯಾಧಾರಗಳು ಅಂತಂದ್ರೆ ಇಲ್ಲಿ ತಿಳ್ಕೊಂಡ್ ಬಳಕ ಈ ಸಾಹಿತ್ಯಾಧಾರಗಳಲ್ಲಿ ಮತ್ತೆ ಎರಡು ಪ್ರಕಾರಗಳು ಬರ್ತಾವ. ಅವು ಯಾವುವು ಅಂತಂದ್ರೆ ದೇಶೀಯ ಸಾಹಿತ್ಯ, ಮತ್ತೊಂದು ವಿದೇಶೀಯ ಸಾಹಿತ್ಯ. ಹೀಗೆ ದೇಶೀಯ ಸಾಹಿತ್ಯ ಅಂತಂದ್ರೆ ಇಲ್ಲಿ ಮತ್ತೆ ದೇಶೀಯ ಸಾಹಿತ್ಯ ಅಂತಂದ್ರೆ ಏನು? ಒಂದು ಮಾರ್ಷಿಕ್ ಕ್ವಶನ್ ಕೇಳ್ತಾರೆ. ದೇಶೀಯ ಸಾಹಿತ್ಯ ಅಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಬರಹಗಾರರು, ಲೇಖಕರು ಮತ್ತು ಇತಿಹಾಸಕಾರರು ಬರೆದಿರ್ತಕ್ಕಂತಹ ಒಂದು ಬರಹಗಾರರು, ಲೇಖಕರು ಬರೆದಿರ್ತಕ್ಕಂತಹ ದಾಖಲೆಗಳೇ ಏನು ಅಂತಂದ್ರೆ ದೇಶೀಯ ಸಾಹಿತ್ಯ. ಹೀಗೆ ಹಿಂದಿನ ಕಾಲದ ಒಂದು ಘಟನಾವಳಿಗಳನ್ನು ಯಾರು ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಲೇಖಕರು, ಬರಹಗಾರರು ಬರೆದಿರ್ತಕ್ಕಂತಹ ದಾಖಲೆಗಳೇ ಏನು ಅಂತಂದ್ರೆ ದೇಶೀಯ ಸಾಹಿತ್ಯ. ಹಾಗೆ ವಿದೇಶಿ ಸಾಹಿತ್ಯ ಅಂತಂದ್ರೆ ವಿದೇಶಿಗರು ನಮ್ಮ ಭಾರತಕ್ಕೆ ಬಂದು ಅವರು ಇಲ್ಲಿ ಕಂಡು ಅಥವಾ ಪ್ರತ್ಯಕ್ಷವಾಗಿ ಇಲ್ಲಿ ಅನುಭವ ಪಡ್ಕೊಂಡಿರ್ತಕ್ಕಂತಹ ವಿಷಯಗಳ ಬಗ್ಗೆ ದಾಖಲೆಯನ್ನ ಬಿಟ್ಟು ಹೋಗಿದ್ದಾರೆ. ಅವುಗಳಿಗೆ ಏನಂತ ಕರೀತಾರ ಅಂತಂದ್ರೆ ವಿದೇಶಿ ಸಾಹಿತ್ಯ. ಹೀಗೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಇವು ಎರಡು ಪ್ರಕಾರಗಳು ಎದ್ರೊಳಗೆ ಬರ್ತವಪ್ಪ ಅಂತಂದ್ರೆ ಭಾರತದ ಸಾಹಿತ್ಯಾಧಾರಗಳಲ್ಲಿ ಎರಡು ಪ್ರಕಾರಗಳು, ಒಂದು ದೇಶೀಯ ಸಾಹಿತ್ಯ ಮತ್ತು ಇನ್ನೊಂದು ವಿದೇಶೀಯ ಸಾಹಿತ್ಯ. ಈ ದೇಶೀಯ ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡೆವು. ಒಂದು ಮಾರ್ಷಿಕ್ ಕ್ವಶನ್ ಬಂತು. ಅದ್ರೊಳಗೆ ಮತ್ತೆರಡು ಪ್ರಕಾರಗಳು ಬರ್ತಾವ. ಒಂದು ಧಾರ್ಮಿಕ ಸಾಹಿತ್ಯ, ಇನ್ನೊಂದು ಲೌಕಿಕ ಸಾಹಿತ್ಯ. ಧಾರ್ಮಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯ. ಈ ಧಾರ್ಮಿಕ ಸಾಹಿತ್ಯ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ವೈದಿಕ ಅಥವಾ ಬ್ರಾಹ್ಮಣ ಸಾಹಿತ್ಯ ಅಂದ್ರೆ ಋಷಿಮುನಿಗಳು, ಜೈನ ಸಾಹಿತ್ಯ ಮತ್ತು ಬೌದ್ಧ ಸಾಹಿತ್ಯಗಳು ಒಳಗೊಂಡಿರ್ತಕ್ಕಂತಹ ದಾಖಲೆಗಳೇ ಏನು ಅಂತಂದ್ರೆ ಇವೆಲ್ಲ ವೈದಿಕ ಅಥವಾ ಬ್ರಾಹ್ಮಣ ಸಾಹಿತ್ಯ, ಬೌದ್ಧ ಸನ್ಯಾಸಿಗಳು, ಜೈನ ಸನ್ಯಾಸಿಗಳು ಬರೆದಿರ್ತಕ್ಕಂತಹ ವಿವಿಧ ದಾಖಲೆಗಳೇ ಏನು ಅಂತಂದ್ರೆ ಧಾರ್ಮಿಕ ಸಾಹಿತ್ಯ. ಧರ್ಮದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ, ಹಲವಾರು ವಿಷಯಗಳ ಬಗ್ಗೆ ಇವು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಧಾರ್ಮಿಕ ಸಾಹಿತ್ಯವು ತನ್ನದೇ ಆದಂತಹ ಒಂದು ಮಾಹಿತಿಯನ್ನ ಈ ಭಾರತದ ಇತಿಹಾಸಕಾರರಿಗೆ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಪ್ರಮುಖ ಸಾಕ್ಷ್ಯಾಧಾರಗಳಾಗಿ ಪರಿಣಮಿಸ್ಯಾವ. ಅದೇ ರೀತಿಯಾಗಿ ಇಲ್ಲಿ ವೈದಿಕ ಸಾಹಿತ್ಯ ಅಥವಾ ಬ್ರಾಹ್ಮಣ ಸಾಹಿತ್ಯ, ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಮತ್ತು ಬ್ರಾಹ್ಮಣ ಸಾಹಿತ್ಯ ಬರ್ತದೆ. ಬ್ರಾಹ್ಮಣ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ವಿಷಯಗಳು ಯಾವಪ್ಪ ಅಂತಂದ್ರೆ ಹಲವಾರು ಪುರಾಣಕಗಳು, ಅರಣ್ಯಕಗಳು, ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತಗಳು, ವೇದೋಪನಿಷತ್ತುಗಳು, ಹೀಗೆ ಹಲವಾರು ವಿಷಯಗಳಿಂದ ಅಂದಿನ ಒಂದು ವೇದಗಳ ಕಾಲದಲ್ಲಿ ಧರ್ಮ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ರಾಜಕೀಯ ಸ್ಥಿತಿಗತಿಗಳು ಆಗಿರ್ಬೋದು, ಆಡಳಿತ ಪದ್ಧತಿ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಹಲವಾರು
ಯಾವ ತಿಳಿಸ್ಕೊಡ್ತಾವಪ್ಪ ಅಂತಂದ್ರೆ ಈ ಧಾರ್ಮಿಕ ಸಾಹಿತ್ಯ ಗ್ರಂಥಗಳಲ್ಲಿ ಈ ವೈದಿಕ ಅಥವಾ ಬ್ರಾಹ್ಮಣ ಸಾಹಿತ್ಯದಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಅದೇ ರೀತಿಯಾಗಿ ಬೌದ್ಧ ಸಾಹಿತ್ಯದಿಂದಲೂ ಕೂಡ ಬೌದ್ಧ ಸನ್ಯಾಸಿಗಳು ಪಾಲಿ ಭಾಷೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ತನ್ನದೇ ಆದಂತಹ ಪ್ರಮುಖವಾಗಿರ್ತಕ್ಕಂಥ ಧಾರ್ಮಿಕ ಸಾಹಿತ್ಯವನ್ನ ರಚನೆ ಮಾಡಿದ್ರು. ತ್ರಿಪಿಟಕಗಳು ಅಂತ ಹೇಳಿ ಬೌದ್ಧ ಧರ್ಮದ ಧಾರ್ಮಿಕ ಪ್ರಮುಖ ಗ್ರಂಥವಾಗಿರ್ತಕ್ಕಂತಹ ಅಭಿಧಮ್ಮ ಪಿಟಕ, ಸುತ್ತ ಪಿಟಕ ಮತ್ತು ವಿನಯ ಪಿಟಕಗಳನ್ನ ಅದರಿಂದ ಇಲ್ಲಿ ಏನಾಗಪ್ಪ ಅಂತಂದ್ರೆ ಬೌದ್ಧ ಧರ್ಮದ ಸನ್ಯಾಸಿಗಳು ತಮ್ಮದೇ ಆದಂತಹ ಒಂದು ಈ ತ್ರಿಪಿಟಕಗಳಲ್ಲಿ ಹಲವಾರು ಮಾಹಿತಿಯನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒದಗಿಸಿಕೊಟ್ಟಾರ. ಹೀಗಾಗಿ ಈ ಒಂದು ಬೌದ್ಧ ಧರ್ಮದ ಸಾಹಿತ್ಯ ಗ್ರಂಥಗಳು ಕೂಡ ಇಲ್ಲಿ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಇತಿಹಾಸಕಾರರಿಗೆ ಏನಾಗ್ಯವಪ್ಪ ಅಂತಂದ್ರೆ ತುಂಬಾನೇ ಅತಿ ಅಮೂಲ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ಸಾಕ್ಷಾಧಾರವಾಗಿ ಏನಾಗ್ಯವ ಅಂತಂದ್ರೆ ಪರಿಗಣನೆ ಆಗ್ಯಾವ. ಅದೇ ರೀತಿಯಾಗಿ ಜೈನ ಸನ್ಯಾಸಿಗಳು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಪ್ರಾದೇಶಿಕ ಭಾಷೆಗಳಲ್ಲಿ ಆಗಿರ್ಬೋದು ಮತ್ತು ಯಾವುದು ಅಂತಂದ್ರೆ ಕನ್ನಡ ಅತ್ಯಂತ ಏನಪ್ಪಾ ಅಂತಂದ್ರೆ ಕನ್ನಡ ಪ್ರಾದೇಶಿಕ ಭಾಷೆಗಳಲ್ಲಿ ತಮ್ಮದೇ ಆದಂತಹ ಒಂದು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಗ್ರಂಥವನ್ನ ರಚನೆ ಮಾಡ್ಯಾರ. ಈ ಜೈನ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಧಾರ್ಮಿಕ ಗ್ರಂಥವಾಗಿರ್ತಕ್ಕಂತಹ ಅಂಗ ಮತ್ತು ಉಪಾಂಗಗಳಲ್ಲಿಯೂ ಕೂಡ ಏನಾಗ್ಯದ ಅಂತಂದ್ರೆ ಇವರು ಕೂಡ ಅತ್ಯಂತ ವಿವರವಾದಂತಹ ಮಾಹಿತಿಯನ್ನ ಈ ಇತಿಹಾಸ ಅಂದಿನ ಕಾಲದ ಒಂದು ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನ ತಮ್ಮದೇ ಆದಂತಹ ಒಂದು ಜೈನ ಸಾಹಿತ್ಯ ಗ್ರಂಥಗಳಲ್ಲಿ ಧಾರ್ಮಿಕ ಗ್ರಂಥದಲ್ಲಿ ಬರೆದಿಡುವಂತ ಒಂದು ಕಾರ್ಯವನ್ನ ಮಾಡಿರೋದ್ರಿಂದ ಇಲ್ಲಿ ಇತಿಹಾಸ ರಚನಾಕಾರರಿಗೆ ಇವು ತುಂಬಾ ಅಮೂಲ್ಯವಾದಂತಹ ಮಾಹಿತಿಯನ್ನ ಏನ್ ಮಾಡ್ಯಾವಪ್ಪ ಅಂತಂದ್ರೆ ಒದಗಿಸಿ ಕೊಟ್ಟಾವ. ಅದೇ ರೀತಿಯಾಗಿ ಇಲ್ಲಿ ಈ ರೀತಿಯಾಗಿ ವೈದಿಕ ಬ್ರಾಹ್ಮಣ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ ಹೀಗೆ ಇವೆಲ್ಲ ಸಾಹಿತ್ಯ ಗ್ರಂಥಗಳಿಂದ ಏನಾಗ್ಯಪ್ಪ ಅಂತಂದ್ರೆ ಧಾರ್ಮಿಕ ಸಾಹಿತ್ಯ ಗ್ರಂಥಗಳಿಂದ ಇಲ್ಲಿ ಇತಿಹಾಸಕಾರರಿಗೆ ತುಂಬಾನೇ ಅತ್ಯಮೂಲ್ಯವಾಗಿರ್ತಕ್ಕಂತಹ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನ ಏನ್ ಮಾಡ್ಯಪ್ಪ ಅಂತಂದ್ರ ಇತಿಹಾಸಕಾರರಿಗೆ ಇತಿಹಾಸ ರಚನೆ ಮಾಡಲಿಕ್ಕೆ ಅಮೂಲ್ಯವಾದಂತಹ ಮಾಹಿತಿಯನ್ನ ಒದಗಿಸಿಕೊಟ್ಟವ. ಹೀಗಾಗಿ ಹಿಂದಿನ ಕಾಲದ ಇತಿಹಾಸವನ್ನ ರಚನೆ ಮಾಡಬೇಕಾದ್ರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಲಭ್ಯ ಮೂಲಾಧಾರಗಳಲ್ಲಿ ಬರತಕ್ಕಂತಹ ಪ್ರಮುಖ ಧಾರ್ಮಿಕ ಮೂಲಾಧಾರಗಳು. ಇನ್ನು ಲೌಕಿಕ ಸಾಹಿತ್ಯ ಗ್ರಂಥ ಅಂತಂದ್ರೆ ಇಲ್ಲಿ ವಿಶಾಲವಾಗಿರ್ತಕ್ಕಂಥ ಧಾರ್ಮಿಕ ಸಾಹಿತ್ಯವನ್ನ ಹೊರತುಪಡಿಸಿ ಲೌಕಿಕ ಸಾಹಿತ್ಯ ಅಂತಂದ್ರೆ ಇಲ್ಲಿ ಯಾವ್ಯಾವ ಬರ್ತಾವು ಅಂತಂದ್ರ ನಾಟಕಗಳು, ಇತಿಹಾಸ, ರಾಜಕೀಯ ಪರಿಸ್ಥಿತಿ, ತತ್ವಜ್ಞಾನ, ಆಮೇಲೆ ಮತ್ತೆ ಯಾವಪ್ಪ ಅಂದ್ರೆ ಗಣಿತ, ಯೋಗ, ಆಯುರ್ವೇದ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಭಾರತೀಯರು ಏನ್ ಮಾಡ್ಯಾರೋ ಸಾಧನೆಗಳನ್ನ ಮಾಡಿದ್ದಾರೆ. ಅವು ಯಾವಪ್ಪ ಅಂತಂದ್ರ ಲೌಕಿಕ ಸಾಹಿತ್ಯ ಗ್ರಂಥಗಳು ಅಂತ ಹೇಳಿ ಕರೆಯಲಾಗ್ತದ. ಹೀಗೆ ಹಲವಾರು ಏನಪ್ಪಾ ಅಂತಂದ್ರೆ ಕ್ಷೇತ್ರಗಳಲ್ಲಿ ಲೌಕಿಕ ಸಾಹಿತ್ಯ ಗ್ರಂಥದಿಂದ ನಮಗೆ ಹಲವಾರು ಸಮಾಜದ ವಿವಿಧ ಆಯಾಮಗಳ ಬಗ್ಗೆ ಮಾಹಿತಿಯನ್ನ ಇತಿಹಾಸ ರಚನಾಕಾರರಿಗೆ ಇಲ್ಲಿಂದ ತಿಳ್ಕೊಳ್ಳಿಕ್ಕೆ ಏನಾಗಿದೆ ಸಾಧ್ಯ ಆಗಿದೆ. ಹೀಗೆ ಲೌಕಿಕ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಹಲವಾರು ಗ್ರಂಥಗಳು ಅಂದಿನ ಒಂದು ಕಾಲದ ಏನಪ್ಪಾ ಅಂತಂದ್ರೆ ಸಮಾಜದ ವಿವಿಧ ಕ್ಷೇತ್ರಗಳ ಮೇಲೆ ಬೆಳಕು ಚೆಲ್ಲುವಲ್ಲಿ ತುಂಬಾನೇ ಏನಾಗ್ಯಾವ ಅಂತಂದ್ರೆ ಸಹಾಯಕ ಆಗ್ಯಾವ. ಅವು ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಅಶ್ವಘೋಷನ ಯಾವುದು ಅಂತಂದ್ರೆ ಬುದ್ಧ ಚರಿತ, ಬಾಣಭಟ್ಟನ ಹರ್ಷಚರಿತ, ಕಲ್ಲಣ್ಣನ ರಾಜತರಂಗಿಣಿ, ಬಿಲ್ಹಣನ ವಿಕ್ರಮಾರ್ಜುನ ವಿಜಯ ಮತ್ತು ಯಾವುದು ಅಂತಂದ್ರೆ ಪಾಣಿನಿಯ ಮಹಾಭಾಷ್ಯ, ಕೌಟಿಲ್ಯನ ಅರ್ಥಶಾಸ್ತ್ರ. ಅದೇ ರೀತಿಯಾಗಿ ಯಾವುದು ಅಂತಂದ್ರೆ ಇಲ್ಲಿ ಮತ್ತು ಬರ್ತಕ್ಕಂತಹ ಪತಂಜಲಿ ಯೋಗ ಮತ್ತು ಆಯುರ್ವೇದದಲ್ಲಿ ಪತಂಜಲಿಯ ಯಾವುದು ಅಂತಂದ್ರೆ ಅಷ್ಟಾಂಗ ಯೋಗ ಮತ್ತು ಯಾವುದು ಅಂತಂದ್ರೆ ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂತಹ ಪೃಥ್ವಿ ರಾಜರಾಸೋ. ಅದೇ ರೀತಿಯಾಗಿ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ ಅಂತ ಹೇಳಿ ಇವು ಕೂಡ ಪ್ರಮುಖವಾಗಿರ್ತಕ್ಕಂತಹ ಲೌಕಿಕ ಸಾಹಿತ್ಯ ಗ್ರಂಥಗಳು ಮತ್ತು ಕೃತಿ ಮತ್ತು ಕರ್ತೃಗಳು ಅಂತ ಹೇಳಿ ಬರ್ತಾವ. ಅದೇ ರೀತಿಯಾಗಿ ವಿಜ್ಞಾನ ಮತ್ತು ಗಣಿತ ಕೃತಿಗಳು ಯಾವ ಬರ್ತಾವಪ್ಪ ಅಂತಂದ್ರೆ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರಗಳನ್ನ ಶ್ರೀಮಂತಗೊಳಿಸ್ಯಾವ. ಯಾವ ಅಂತಂದ್ರೆ ಆರ್ಯಭಟ್ಟನ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ ಮತ್ತು ಇದು ಚರಕನ ಚರಕ ಸಂಹಿತೆ ಮತ್ತು ಸುಶ್ರುತನ ಸುಶ್ರುತ ಸಂಹಿತೆ. ಇವು ಗಣಿತ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಇನ್ನು ಮುಂತಾದ ಹಲವಾರು ಕೃತಿ ಮತ್ತು ಕರ್ತೃಗಳು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಗ್ರಂಥಗಳು ಇವುಗಳನ್ನ ನಾನು ಹೇಳಿದೆ. ಅದೇ ರೀತಿ
ಮುಂತಾದವರು ಇವರೆಲ್ಲ ಏನಪ್ಪ ಅಂತಂದ್ರೆ ಲೌಕಿಕ ಗ್ರಂಥಗಳು ಇವೆಲ್ಲ ಏನಾಗ್ಯಾವು ಅಂತಂದ್ರೆ ನಮಗೆ ಹಿಂದಿನ ಕಾಲದ ಒಂದು ಗತಕಾಲದ ಒಂದು ಘಟನಾವಳಿಗಳ ಬಗ್ಗೆ ಪ್ರಮುಖವಾದಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಮಾಹಿತಿಯನ್ನು ಒದಗಿಸುವಲ್ಲಿ ತುಂಬಾ ಏನಾಗ್ಯಾವು ಅಂತಂದ್ರೆ ಸಹಾಯಕವಾಗ್ಯಾವ. ಅದೇ ರೀತಿಯಾಗಿ ಇಲ್ಲಿ ವಿದೇಶಿ ಬರವಣಿಗೆಗಳು ಬರ್ತಾವೆ. ಇಲ್ಲಿಯವರೆಗೆ ನಾವು ಏನು ನೋಡಿದೀವಪ್ಪ ಅಂತಂದ್ರೆ ದೇಶೀಯ ಸಾಹಿತ್ಯದ ಬಗ್ಗೆ ತಿಳ್ಕೊಂಡೇವು. ಇನ್ನು ಯಾವುದು ಅಂತಂದ್ರೆ ವಿದೇಶಿ ಸಾಹಿತ್ಯ. ವಿದೇಶಿ ಸಾಹಿತ್ಯ ಅಂತಂದ್ರೆ ಏನು? ವಿದೇಶಿ ಬರಹಗಾರರು, ಲೇಖಕರು, ತತ್ವಜ್ಞಾನಿಗಳು, ಆಕ್ರಮಣಕಾರರು, ವಿದ್ಯಾರ್ಥಿಗಳು ನಮ್ಮ ಭಾರತ ದೇಶಕ್ಕೆ ಬಂದರು. ಯಾಕೆ ಬಂದ್ರಪ್ಪ ನಮ್ಮ ಭಾರತ ದೇಶಕ್ಕೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಒಂದು ಸಿರಿ ಸಂಪತ್ತು, ವಿಪುಲವಾಗಿರ್ತಕ್ಕಂತಹ ಒಂದು ಭೂಮಿಯಾಗಿರ್ಬೋದು, ಸಂಪತ್ ಭರಿತವಾಗಿರ್ತಕ್ಕಂಥ ಒಂದು ಭೂಮಿಯಾಗಿರ್ಬೋದು, ಇವುಗಳೆಲ್ಲವರಿಂದ ಆಕರ್ಷಣೆಗೆ ಒಳಗಾಗಿ ಅವರೆಲ್ಲ ನಮ್ಮ ಭಾರತಕ್ಕೆ ಬಂದರು. ಹಲವಾರು ಸಾಮ್ರಾಜ್ಯಗಳಿಗೆ ಭೇಟಿ ಕೊಟ್ಟರು. ಅದೇ ರೀತಿಯಾಗಿ ರಾಜಮನೆತನಗಳಲ್ಲಿ ಹಲವಾರು ವರ್ಷಗಳವರೆಗೆ ತಂಗಿ ಅಲ್ಲಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪ್ರಾಥಮಿಕ ಏನಾಗ್ಯಾವಪ್ಪ ಅಂತಂದ್ರೆ ಇಲ್ಲಿ ಪ್ರಥಮ ಮಾಹಿತಿದಾರರ ವಿವರಗಳು ಯಾವಾಗ್ಯಾವು ಅಂತಂದ್ರೆ ಈ ವಿದೇಶಿ ಬರವಣಿಗೆಗಳು. ವಿದೇಶಿ ಬರವಣಿಗೆಗಳು ಹೆಂಗಂತಂದ್ರೆ ವಿದೇಶಿಗರು ಎಲ್ಲ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕಾಗಿ ವಿದ್ಯಾರ್ಜನೆಗಾಗಿ ನಮ್ಮ ಭಾರತಕ್ಕೆ ಬರ್ತಾ ಇದ್ರು. ನಮ್ಮ ಭಾರತದ ಸಿರಿ ಸಂಪತ್ತಿನ ಒಂದು ಆಕರ್ಷಣೆಗೆ ಒಳಗಾಗಿ ಸೌಂದರ್ಯ ತಾಣಗಳನ್ನು ವೀಕ್ಷಣೆ ಮಾಡಲಿಕ್ಕೆ ವಿದೇಶಿ ಯಾತ್ರಿಕರು ಏನು ಮಾಡ್ತಾ ಇದ್ರು, ಭಾರತಕ್ಕೆ ಬರ್ತಾ ಇದ್ರು. ಹೀಗೆ ಅವರು ಕಂಡು ತನ್ನ ಅನುಭವಗಳನ್ನು ಏನು ಮಾಡ್ಯಾರಪ್ಪ ಅಂತಂದ್ರೆ ತಮ್ಮ ಬರವಣಿಗೆಯ ಮುಖಾಂತರ ಏನು ಮಾಡ್ಯಾರ ಅಂತಂದ್ರೆ ಇಲ್ಲಿ ದಾಖಲೆಗಳನ್ನು, ಗ್ರಂಥಗಳನ್ನು ಹಲವಾರು ಭಾಷೆಗಳಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಬರೆದಿಡುವಂಥ ಒಂದು ಕಾರ್ಯವನ್ನು ಮಾಡ್ಯಾರ. ಹೀಗಾಗಿ ಇಲ್ಲಿ ವಿದೇಶಿ ಬರವಣಿಗೆ ಅಂತಂದ್ರೆ ಏನು ಅಂತಂದ್ರೆ ವಿದೇಶಿಗರು ನಮ್ಮ ಭಾರತದಲ್ಲಿ ಬಂದು ಇಲ್ಲಿರ್ತಕ್ಕಂತಹ ಹಲವಾರು ಆಧ್ಯಾತ್ಮಿಕ ಜ್ಞಾನವನ್ನು, ತತ್ವಜ್ಞಾನವನ್ನು ಮತ್ತು ಹಲವಾರು ಏನು ಅಂತಂದ್ರೆ ನಮ್ಮ ಭಾರತದ ಸಿರಿ ಸಂಪತ್ತಿನ ಬಗ್ಗೆ ಅಥವಾ ಸಾಮ್ರಾಜ್ಯಗಳ ಬಗ್ಗೆ ಕಂಡು ತನ್ನದೇ ಆದಂಥ ಒಂದು ಅನುಭವ ದಾಖಲೆಗಳನ್ನು ಬರೆದಿಡುವಂಥ ಒಂದು ಪದ್ಧತಿಯೇ ಒಂದು ಗ್ರಂಥಗಳೇ ಯಾವುವು ಅಂತಂದ್ರೆ ವಿದೇಶಿ ಬರವಣಿಗೆಗಳು. ಹೀಗೆ ಈ ವಿದೇಶಿ ಬರವಣಿಗೆಗಳಲ್ಲಿ ಯಾವ್ಯಾವು ಅಂತಂದ್ರೆ ವಿದೇಶಿ ಸಾಹಿತ್ಯದಲ್ಲಿ ಗ್ರೀಕ್ ಬರಹಗಳು, ಚೀನಿ ಯಾತ್ರಿಕರು, ಮುಸ್ಲಿಂ ಬರಹಗಾರರು ಮತ್ತು ಇತಿಹಾಸಕಾರರು ಅಂತ ಹೇಳಿ ಹಲವಾರು ಇತಿಹಾಸಕಾರರು, ಹಲವಾರು ವಿದೇಶಿಗರು ಬಂದು ತಮ್ಮದೇ ಆದಂಥ ಒಂದು ಗ್ರಂಥಗಳನ್ನು ಏನು ಮಾಡ್ಯಾರಪ್ಪ ಅಂತಂದ್ರೆ ಬರೆದಿಡುವಂಥ ಕಾರ್ಯವನ್ನು ಮಾಡ್ಯಾರ. ಗ್ರೀಕ್ ಬರಹಗಳು ಅಂತಂದ್ರೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಹಲವಾರು ವರ್ಷಗಳು ನಮ್ಮ ಭಾರತದಲ್ಲಿ ವಿದೇಶಿಗರು ಬಂದು ತಮ್ಮ ಒಂದು ಅನುಭವವನ್ನು ಇಲ್ಲಿ ನಮ್ಮ ಭಾರತೀಯ ಒಂದು ಇತಿಹಾಸವನ್ನು ಬರೀಬೇಕಾದ್ರೆ ಅಲ್ಲಿ ಕೆಲವೊಂದು ಘಟನಾವಳಿಗಳನ್ನು ಬಿಟ್ಟು ಮಾಹಿತಿ ಸಿಗದೇ ಇರುವ ಕಾರಣ, ಸಾಕ್ಷ್ಯಾಧಾರಗಳು ಸಿಗದೇ ಇರುವ ಕಾರಣ ಅಲ್ಲಿ ಉಳಿದಿರ್ತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ಬರಹಗಳು, ಯಾವ ಬರಹಗಳು, ವಿದೇಶಿ ಬರಹಗಳು ಏನಾಗ್ಯಾವು ಅಂತಂದ್ರೆ ಆ ಒಂದು ಕಂದಕವನ್ನು ತುಂಬಲಿಕ್ಕೆ, ಮಾಹಿತಿಯನ್ನು ತುಂಬಲಿಕ್ಕೆ ತುಂಬಾ ಏನಾಗ್ಯಾವಪ್ಪ ಅಂತಂದ್ರೆ ಇತಿಹಾಸಕಾರನಿಗೆ ಸಹಾಯಕವಾಗ್ಯವ. ಹೀಗಾಗಿ ಈ ಒಂದು ವಿದೇಶಿ ಬರಹಗಳು ಏನಾಗ್ಯಾವ ಅಂತಂದ್ರೆ ತುಂಬಾ ಇತಿಹಾಸಕಾರರಿಗೆ ಸಹಾಯಕವಾಗ್ಯವ, ಮೂಲಾಧಾರಗಳಾಗ್ಯವ. ಇನ್ನು ಗ್ರೀಕ್ ರಾಯಭಾರಿಯಾಗಿರ್ತಕ್ಕಂತಹ ಮೆಗಾಸ್ತನೀಸ್, ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟಿರ್ತಕ್ಕಂತಹ ಗ್ರೀಕ್ ದೇಶದ ರಾಯಭಾರಿಯಾಗಿರ್ತಕ್ಕಂಥ ಮೆಗಾಸ್ತನೀಸ್ ತನ್ನ ಒಂದು ಇಂಡಿಕಾ ಎಂಬ ಗ್ರಂಥದಲ್ಲಿ ತನ್ನದೇ ಆದಂಥ ಒಂದು ಮಾಹಿತಿಯನ್ನು ಬರೆದಾನ. ಇವ ಯಾವಾಗ ಬಂದಪ್ಪ ಅಂತಂದ್ರೆ ನಮ್ಮ ಭಾರತಕ್ಕೆ ಮೌರ್ಯ ಸಾಮ್ರಾಜ್ಯದ ಕಾಲಕ್ಕೆ ಅಶೋಕನ ಒಂದು ಅರಮನೆಯ ಬಗ್ಗೆ ಆಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂತಹ ಪ್ರಮುಖ ನಗರಗಳ ಬಗ್ಗೆ ಆಗಿರ್ಬೋದು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಗುಪ್ತರ ಒಂದು ಆಡಳಿತ ಪದ್ಧತಿ ಹೇಗಿತ್ತು ಎಂಬುದರ ಬಗ್ಗೆ ವಿವರಣಾತ್ಮಕವಾದಂತಹ ಮಾಹಿತಿಯನ್ನು ಈ ಮೆಗಾಸ್ತನೀಸ್ ಎಂಬ ಇಂಡಿಕಾ ಎಂಬ ಗ್ರಂಥದಲ್ಲಿ ಏನು ಮಾಡ್ಯಾನ ಅಂತಂದ್ರೆ ಗ್ರೀಕ್ ಬರಹಗಾರ ಬರೆದಿದ್ದಾನೆ. ಅದೇ ರೀತಿಯಾಗಿ ಟ್ವಾಲೆಮಿ ಎಂಬ ಗ್ರೀಕ್ ಇತಿಹಾಸಕಾರನು ಕೂಡ ಇಲ್ಲಿ ಪ್ರಮುಖವಾದಂತಹ ಮಾಹಿತಿಯನ್ನು ಒದಗಿಸಿಕೊಟ್ಟಾನ. ಗ್ರೀಕ್ ದೇಶದ ಮತ್ತೊಬ್ಬ ಇತಿಹಾಸಕಾರ ಟ್ವಾಲೆಮಿ ಜಿಯೋಗ್ರಫಿ ಎಂಬ ಗ್ರಂಥದಲ್ಲಿ ತನ್ನದೇ ಆದಂಥ ಒಂದು ಮಾಹಿತಿಯನ್ನು ಏನು ಮಾಡ್ಯಾನ, ಒದಗಿಸಿಕೊಟ್ಟಾನ. ಅದೇ ರೀತಿ ಇದು ಭೌಗೋಳಿಕವಾಗಿರ್ತಕ್ಕಂತಹ ಹಲವಾರು ಮಾಹಿತಿಯನ್ನು ನಮ್ಮ ಭಾರತದ ಕಡಲ ತೀರ ಪ್ರದೇಶಗಳ ಬಗ್ಗೆ ವಿವರಣಾತ್ಮಕವಾದಂಥ ಮಾಹಿತಿಯನ್ನು ಯಾರು ಒದಗಿಸಿಕೊಟ್ಟಾರು ಅಂತಂದ್ರೆ ಈ ಗ್ರೀಕ್ ದೇಶದ ಇತಿಹಾಸಕಾರನಾಗಿರ್ತಕ್ಕಂತಹ ಟ್ವಾಲೆಮಿ. ಇನ್ನು ಮತ್ತೊಂದು ಏನಪ್ಪ ಅಂತಂದ್ರೆ ಮತ್ತೊಬ್ಬ ಅನಾಮಿಕ ಗ್ರಂಥ ಯಾವುದು ಅಂತಂದ್ರೆ
ಇಲ್ಲಿ ಅವರ ಹೆಸರು ಕೊಟ್ಟಿಲ್ಲ. ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಎಂಬ ಪ್ರಮುಖವಾಗಿರ್ತಕ್ಕಂತಹ ಯಾವುದು ಅಂತಂದ್ರೆ ಗ್ರೀಕ್ ಬರಹ ಒಂದು ಸಿಕ್ಕದ. ಅದರ ಹೆಸರು ಇಲ್ಲಿ ಯಾರು ಕರ್ತೃ ಯಾರದಾರ ಅನ್ನೋದು ಗೊತ್ತಾಗಿಲ್ಲ. ಅದರ ಹೆಸರು ಏನಪ್ಪಾ ಅಂತಂದ್ರೆ, ಕೃತಿಯ ಹೆಸರು ಅಂತಂದ್ರೆ ಗ್ರೀಕ್ ಬರಹ ಅಂತಂದ್ರೆ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅಂತ ಹೇಳಿ ಇಲ್ಲಿ ಒಂದು ಗ್ರಂಥ. ಇದು ಕೂಡ ಮಾಹಿತಿಯನ್ನ ಒದಗಿಸಿಕೊಟ್ಟದ. ಇನ್ನು ರೋಮ್ ಇತಿಹಾಸಕಾರನಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ರೋಮ್ ಇತಿಹಾಸಕಾರನಾಗಿರ್ತಕ್ಕಂತಹ ಪ್ಲಿನಿ ಇವನು ಕೂಡ ಒಂದು ಗ್ರಂಥವನ್ನ ಬರೆದ. ನ್ಯಾಚುರಲ್ ಹಿಸ್ಟೋರಿಯಾ ಅಂತ ಹೇಳಿ ಒಂದು ಗ್ರಂಥವನ್ನ ಯಾರು ಬರೆದ್ರು ಅಂತಂದ್ರೆ ಇಲ್ಲಿ ಪ್ಲಿನಿ. ರೋಮ್ ಇತಿಹಾಸಕಾರನಾಗಿರ್ತಕ್ಕಂತಹ ಪ್ಲಿನಿ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವನ್ನ ಬರೆದ. ಈ ಒಂದು ಗ್ರಂಥ ಏನು ತಿಳಿಸ್ಬಿಡ್ತದಪ್ಪ, ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟು ರೋಮ್ ಇತಿಹಾಸಕಾರನಾಗಿರ್ತಕ್ಕಂಥ ಪ್ಲಿನಿ ಭಾರತ ಮತ್ತು ರೋಮ್ ಸಾಮ್ರಾಜ್ಯದ, ಭಾರತ ಮತ್ತು ರೋಮ್ ಈ ಎರಡು ದೇಶಗಳ ನಡುವಿನ ವ್ಯಾಪಾರ ಸಂಬಂಧದ ಬಗ್ಗೆ ಏನು ಮಾಡ್ಯಾನ ಅಂತಂದ್ರೆ ವಿವರಣಾತ್ಮಕವಾದಂಥ ಮಾಹಿತಿಯನ್ನ ಈ ರೋಮ್ ಇತಿಹಾಸಕಾರ ಏನು ಮಾಡ್ಯಾನ, ಒದಗಿಸಿಕೊಟ್ಟನ. ಹೀಗೆ ಹಲವಾರು ಗ್ರೀಕ್ ಬರವಣಿಗೆಗಳು ನಮ್ಮ ಭಾರತದ ಇತಿಹಾಸ ರಚನೆಗೆ, ಇತಿಹಾಸಕಾರರಿಗೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಟ್ಟಾವ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ಯಾವುದು ಅಂತಂದ್ರೆ ಚೀನಿ ಯಾತ್ರಿಕರು. ಚೀನಿ ಯಾತ್ರಿಕರು ವಿದೇಶಿ ಬರಹಗಳಲ್ಲಿ ಬರ್ತಕ್ಕಂತಹ ಯಾತ್ರಿಕರಲ್ಲಿ, ಚೀನಿ ಯಾತ್ರಿಕರಲ್ಲಿ ಪ್ರಮುಖವಾಗಿ ಯಾರು ಬರ್ತಾರಪ್ಪ ಅಂತಂದ್ರೆ ಪಾಹಿಯಾನ್, ಹುಯೆನ್ಸಾಂಗ್ ಮತ್ತು ಇತ್ಸಿಂಗ್. ಪಾಹಿಯಾನ್, ಹುಯೆನ್ಸಾಂಗ್ ಮತ್ತು ಇತ್ಸಿಂಗ್. ಪಾಹಿಯಾನ್ ನಮ್ಮ ಭಾರತ ದೇಶಕ್ಕೆ ಚೀನಿ ಯಾತ್ರಿಕರು ಭೇಟಿ ಕೊಟ್ಟರು. ಅದರಲ್ಲಿ ಯಾರಪ್ಪ ಅಂತಂದ್ರೆ ಪಾಹಿಯಾನ್. ಇವನು ಕೂಡ ಸುಮಾರು 5ನೇ ಶತಮಾನದ ಕಾಲಾವಧಿಯಲ್ಲಿ ನಮ್ಮ ಭಾರತ ದೇಶಕ್ಕೆ ಭೇಟಿ ಕೊಟ್ಟು ಇವ ಅಲ್ಲಿ ನಮ್ಮ ಒಂದು ಮೌರ್ಯರ ಒಂದು ಸಾಮ್ರಾಜ್ಯದ ಕಾಲದಲ್ಲಿ ಭೇಟಿ ಕೊಟ್ಟು ಹಲವಾರು ಏನಪ್ಪಾ ಅಂತಂದ್ರೆ ವಿವರಣಾತ್ಮಕವಾದಂಥ ಮಾಹಿತಿಯನ್ನು ಇಲ್ಲಿ ಏನು ಮಾಡ್ಯಾನ ಅಂತಂದ್ರೆ ಒದಗಿಸಿಕೊಟ್ಟಾನ. ಅಶೋಕನ ಒಂದು ಮೌರ್ಯ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟು ಅಶೋಕನ ಒಂದು ಅರಮನೆ ಯಾವ ರೀತಿ ಕಟ್ಟಿದ್ದಾನೆ ಎಂಬುದನ್ನು ಅತ್ಯಂತ ವಿವರಣಾತ್ಮಕವಾಗಿ ಕಣ್ಣಿಗೆ ಕಟ್ಟುವಂತೆ ಏನು ಮಾಡ್ಯಾನಪ್ಪ ಅಂತಂದ್ರೆ ಬರೆದಿಟ್ಟಾನ. ಈ ರೀತಿಯಾಗಿ ಇವನಿಂದ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಒಂದು ಕುರಿತು ಮಾಹಿತಿ ಇತಿಹಾಸಕಾರರಿಗೆ ಲಭ್ಯವಾಗಿದೆ. ಇದು ನಮ್ಮ ಭಾರತ ದೇಶದಲ್ಲಿ ಸುಮಾರು ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದು ಪಾಹಿಯಾನ್ ಏನು ಮಾಡೋಣ ಅಂತಂದ್ರೆ ವಿವರವಾದಂಥ ಮಾಹಿತಿಯನ್ನ ಒದಗಿಸಿದ್ದಾನೆ. ಅದೇ ರೀತಿಯಾಗಿ ಹುಯೆನ್ಸಾಂಗ್ ಇವನು ಕೂಡ ಸುಮಾರು 5ನೇ ಶತಮಾನದಲ್ಲಿ ಇವ ಏನು ಮಾಡಿದ ಅಂತಂದ್ರೆ ನಮ್ಮ ಭಾರತಕ್ಕೆ ಭೇಟಿ ಕೊಟ್ಟ. ಹೀಗೆ 5ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟು ಇವನು ಕೂಡ ಏನು ಅಂತಂದ್ರೆ ಹುಯೆನ್ಸಾಂಗ್ ಇವನ ಗ್ರಂಥ ಯಾವುದು ಅಂತಂದ್ರೆ ಸಿಯುಕಿ ಎಂಬ ಗ್ರಂಥ. ಸಿಯುಕಿ ಎಂಬ ಗ್ರಂಥ. ಹುಯೆನ್ಸಾಂಗನ ಸಿಯುಕಿ ಎಂಬ ಗ್ರಂಥದಲ್ಲಿ ಅತ್ಯಮೂಲ್ಯವಾದಂಥ ಮಾಹಿತಿ ಕೂಡ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಲಭ್ಯವಾಗಿದೆ. ಈ ರೀತಿಯಾಗಿ ಇಲ್ಲಿ 18ನೇ ಶತಮಾನ 18 ವರ್ಷಗಳ ಕಾಲ ವ್ಯಾಪಕವಾಗಿರ್ತಕ್ಕಂಥ ಪ್ರವಾಸ ಯಾರು ಕೈಗೊಂಡ್ರು ಅಂತಂದ್ರೆ ಈ ಹುಯೆನ್ಸಾಂಗ್ ಕೈಗೊಂಡ. ಹೀಗಾಗಿ ಇಲ್ಲೇ ಸಿಯುಕಿ ಎಂಬ ಗ್ರಂಥದಲ್ಲಿ ಈತನು ಕೂಡ ಏನು ಮಾಡದ ಅಂತಂದ್ರೆ ಉತ್ತರ ಭಾರತ ಉತ್ತರಾಧಿಪತಿಯಾಗಿರ್ತಕ್ಕಂಥ ಹರ್ಷವರ್ಧನ ಮತ್ತು ದಕ್ಷಿಣಾಧಿಪತಿಯಾಗಿರ್ತಕ್ಕಂತಹ ಇಮ್ಮಡಿ ಪುಲಿಕೇಶಿಯರ ನರ್ಮದಾ ನದಿಯ ಕದನದ ಬಗ್ಗೆ ಏನು ಮಾಡ್ಯಾನಪ್ಪ ಅಂತಂದ್ರೆ ವ್ಯಾಪಕವಾದಂಥ ಮಾಹಿತಿಯನ್ನ ಒದಗಿಸಿಕೊಟ್ಟಾನ. ಅದೇ ರೀತಿಯಾಗಿ ಈ ನರ್ಮದಾ ನದಿ ಕದನದಲ್ಲಿ ಹರ್ಷವರ್ಧನ ಯಾವ ರೀತಿಯಾಗಿ ಸೋಲನ್ನು ಅನುಭವಿಸಿದ ಎಂಬುದರ ಬಗ್ಗೆ ಪ್ರತ್ಯಕ್ಷವಾಗಿ ದಾಖಲೆಯನ್ನ ಲಭಿಸಿಕೊಟ್ಟಿರ್ತಕ್ಕಂತಹ ಚೀನಿ ಯಾತ್ರಿಕ ಯಾರಪ್ಪ ಅಂತಂದ್ರೆ ಈ ಹುಯೆನ್ಸಾಂಗ್. ಇನ್ನು ಇತ್ಸಿಂಗನು ಸುಮಾರು ಎಷ್ಟಪ್ಪ ಅಂತಂದ್ರೆ ಎಷ್ಟನೇ ಕಾಲಾವಧಿ ಅಂತಂದ್ರೆ ಇಲ್ಲಿ 7ನೇ ಶತಮಾನದ ಎಷ್ಟು ಅಂತಂದ್ರೆ 7ನೇ ಶತಮಾನದ ಕೊನೆಯ ದಶಕದಲ್ಲಿ ಭೇಟಿ ಕೊಟ್ಟಿರ್ತಕ್ಕಂತಹ ಚೀನಿ ಯಾತ್ರಿಕ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಈತನು ಕೂಡ ಇಲ್ಲಿ ಸಮಗ್ರವಾಗಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಸುಮಾರು ವರ್ಷಗಳ ಕಾಲ, ಬಹಳಷ್ಟು ವರ್ಷಗಳ ಕಾಲ ವ್ಯಾಪಕ ಪ್ರವಾಸವನ್ನು ಕೈಗೊಂಡು ಈತ ಹಲವಾರು ಪ್ರಮುಖ ನಗರಗಳಾಗಿರ್ತಕ್ಕಂತಹ ರಾಜಗೃಹ, ನಳಂದ, ಕಾಶಿ ಹೀಗೆ ಹಲವಾರು ಏನಪ್ಪಾ ಅಂತಂದ್ರೆ ನಗರಗಳ ಬಗ್ಗೆ ಮಾಹಿತಿಯನ್ನ, ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ಒದಗಿಸಿಕೊಟ್ಟಿರ್ತಕ್ಕಂತಹ ಚೀನಿ ಯಾತ್ರಿಕರಲ್ಲಿ ಬರ್ತಕ್ಕಂತಹ ಒಬ್ಬ ಚೀನಿ ಯಾತ್ರಿಕ ಇತ್ಸಿಂಗ್. ಇವೆಲ್ಲ ನೋಡಿದ ಕೂಡಲೇ ನಾವು ಇನ್ನು ಮುಸ್ಲಿಂ ಬರಹಗಾರರು ಮತ್ತು ಇತಿಹಾಸಕಾರರು ಬರ್ತಾರೆ. ಇವರು ಕೂಡ ವ್ಯಾಪಕವಾದಂಥ ಒಂದು ಪ್ರವಾಸವನ್ನು ಕೈಗೊಂಡು ಅಂದಿನ ಒಂದು ನಮ್ಮ ಹಳೆಯ ಕಾಲದ ಪ್ರಾಚೀನ ಕಾಲದ ರಾಜಮನೆತನಗಳಲ್ಲಿ ತನ್ನದೇ ಆದಂತಹ ಅಂದ್ರೆ
ರಾಜ ಮಹಾರಾಜರ ಒಂದು ಆಸ್ಥಾನದಲ್ಲಿ ತಂಗಿ ಹಲವಾರು ವರ್ಷಗಳ ಕಾಲ ತಮ್ಮದೇ ಆದಂಥ ಒಂದು ಅನುಭವದ ಒಂದು ದಾಖಲೆಗಳನ್ನು ಇವರು ಕೂಡ ಏನು ಮಾಡ್ಯಾರಪ್ಪ ಅಂತಂದ್ರೆ ಬಿಟ್ಟು ಹೋಗಿದ್ದಾರೆ. ಅವರಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂತಂದ್ರೆ ಮುಸ್ಲಿಂ ಬರಹಗಾರರಲ್ಲಿ ಅಂತಂದ್ರೆ ಫಿರ್ದೋಷಿಯ ಶಹನಾಮ, ಬಾಬರ್ನಾಮ, ಅಬುಲ್ ಫಜಲ್ನ ಅಕ್ಬರ್ನಾಮ, ಜಹಂಗೀರನ ಜಹಂಗೀರ್ನಾಮ. ಹೀಗೆ ಇವು ಏನಪ್ಪ ಅಂತಂದ್ರೆ ಮುಸ್ಲಿಂ ಬರಹಗಾರರ ಒಂದು ಬರಹಗಳು. ಅದೇ ರೀತಿಯಾಗಿ ಅರಬ್ ಪ್ರವಾಸಿಗರು ನಮ್ಮ ಭಾರತಕ್ಕೆ ಬಂದರು. ಅವರು ಕೂಡ ತಮ್ಮದೇ ಆದಂತಹ ಒಂದು ದಾಖಲೆಗಳನ್ನು ಬಿಟ್ಟು ಹೋದ್ರು. ಅವ್ರು ಯಾವಪ್ಪ ಅಂತಂದ್ರೆ ಸುಲೈಮಾನ್ ಅಲ್ಬೇರುನಿ ಮತ್ತು ಇಬ್ನ ಬತೂತ್ ಅಂತ ಹೇಳಿ ಇವರು ಕೂಡ ಪ್ರಮುಖವಾಗಿರ್ತಕ್ಕಂತಹ ಅರಬ್ ದೇಶದ ಪ್ರವಾಸಿಗರು. ಇನ್ನೂ ಏನು ಅಂತಂದ್ರೆ ಇಟಲಿಯ ನಿಕೋಲೋ ಕೌಂಟಿ, ಪರ್ಷಿಯಾ ದೇಶದ ಅಬ್ದುಲ್ ರಜಾಕ್, ಪೋರ್ಚುಗಲ್ ದೇಶದ ಬಾರ್ಬೋಸೋ ಮತ್ತು ಡೊಮಿಂಗೋ ಫೇಸ್ ಅಂತ ಹೇಳಿ, ಅದೇ ರೀತಿಯಾಗಿ ರಷ್ಯಾ ದೇಶದ ನಿಕೆಟಿನ್ ಅಂತ ಹೇಳಿ ಇವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಯಾವಾಗ ಭೇಟಿ ಕೊಟ್ಟರು ನಮ್ಮ ಭಾರತಕ್ಕೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ತಮ್ಮದೇ ಆದಂಥ ಒಂದು ಗ್ರಂಥಗಳಲ್ಲಿ ತಮ್ಮದೇ ಆದಂಥ ಒಂದು ಬರವಣಿಗೆಯಲ್ಲಿ ಏನ್ ಮಾಡ್ಯಾರು ಅಂತಂದ್ರೆ ಮಾಹಿತಿಯನ್ನ ಒದಗಿಸಿಕೊಟ್ಟಾರ. ಹೀಗೆ ಇವೆಲ್ಲವುಗಳು ಏನಪ್ಪಾ ಅಂತಂದ್ರೆ ಇತಿಹಾಸಕಾರರಿಗೆ ಪ್ರಮುಖವಾಗಿರ್ತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಉಪಯುಕ್ತವಾದಂತಹ ನೇರವಾಗಿರ್ತಕ್ಕಂತಹ ಸಂಪರ್ಕದಿಂದ ಅವರು ಇಲ್ಲಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ವ್ಯಾಪಕ ಪ್ರವಾಸವನ್ನು ಕೈಗೊಂಡು ತಮ್ಮದೇ ಆದಂಥ ಒಂದು ಗ್ರಂಥಗಳಲ್ಲಿ ಏನು ಮಾಡ್ಯಾರು ಅಂತಂದ್ರೆ ಇವೆಲ್ಲ ವಿದೇಶಿ ಬರಹಗಾರರು ಏನು ಮಾಡ್ಯಾರ ಗ್ರಂಥಗಳಲ್ಲಿ ವಿಶೇಷ ಮಾಹಿತಿಯನ್ನ ಬರೆದಿಟ್ಟಾರ. ಇವೆಲ್ಲ ಏನಾಗ್ಯಾವಪ್ಪ ಅಂತಂದ್ರೆ ಸಾಹಿತ್ಯದ ಒಟ್ಟಾರೆಯಾಗಿ ಇವತ್ತಿನ ಒಂದು ಕಾಲಾವಧಿಯಲ್ಲಿ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಬಗ್ಗೆ ಅಭ್ಯಾಸ ಮಾಡಿದೆವು. ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ದೇಶೀಯ ಸಾಹಿತ್ಯದಲ್ಲಿ ಇಲ್ಲಿ ಧಾರ್ಮಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯ. ಇದರಲ್ಲಿ ಬ್ರಾಹ್ಮಣ ಸಾಹಿತ್ಯ ಗ್ರಂಥಗಳು ಅಥವಾ ವೈದಿಕ ಸಾಹಿತ್ಯ ಗ್ರಂಥಗಳು, ಜೈನ ಬೌದ್ಧ ಸಾಹಿತ್ಯ ಗ್ರಂಥಗಳು ಮತ್ತು ಜೈನ ಸಾಹಿತ್ಯ ಗ್ರಂಥಗಳು ತಮ್ಮದೇ ಆದಂತಹ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಸಮಾಜದ ವಿವಿಧ ಆಯಾಮಗಳ ಬಗ್ಗೆ ತಿಳಿಸಿಕೊಡುವಲ್ಲಿ ಸಹಾಯಕ ಅದು. ಅದೇ ರೀತಿಯಾಗಿ ಗ್ರೀಕ್ ಬರಹಗಾರರು, ಚೀನಿ ಯಾತ್ರಿಕರಲ್ಲಿ ಇವರು ಪ್ರಮುಖವಾಗಿರ್ತಕ್ಕಂಥವ್ರು. ಇನ್ನು ಮುಸ್ಲಿಂ ಬರಹಗಾರರು ಮತ್ತು ಇತಿಹಾಸಕಾರರು ಇವರು ಕೂಡ ಏನು ಮಾಡಿದ್ರು ಅಂತಂದ್ರೆ ತಮ್ಮದೇ ಆದಂಥ ಮಾಹಿತಿಯನ್ನು ಒದಗಿಸಿಕೊಟ್ರು. ಈ ರೀತಿಯಾಗಿ ಇಲ್ಲಿ ಏನು ಅಂತಂದ್ರೆ ಈ ಒಂದು ಕಾಲಾವಧಿಯಲ್ಲಿ ನಾವು ಸಾಹಿತ್ಯಾಧಾರಗಳು, ಭಾರತದ ಇತಿಹಾಸ ರಚನೆಯಲ್ಲಿ ಸಾಹಿತ್ಯಾಧಾರಗಳ ಬಗ್ಗೆ ಏನು ಮಾಡಿದ್ವಪ್ಪ ಅಂತಂದ್ರೆ ತಿಳ್ಕೊಂಡೆವು. ಈ ಸಾಹಿತ್ಯಾಧಾರಗಳಿಂದ ವಿಶೇಷವಾಗಿ ಇತಿಹಾಸಕಾರರಿಗೆ ಏನಾಗ್ಯಾವ ಅಂತಂದ್ರೆ ತುಂಬಾ ಬಿಟ್ಟು ಹೋಗಿರ್ತಕ್ಕಂತಹ ನಮ್ಮ ಭಾರತ ದೇಶದ ಒಂದು ಬರವಣಿಗೆ ಆಗಿರ್ಬೋದು, ಮೂಲಾಧಾರಗಳು ಆಗಿರ್ಬೋದು, ಲಭಿಸದೇ ಇಲ್ಲದ ಒಂದು ಸಂದರ್ಭದಲ್ಲಿ ಇವರ ಒಂದು ಬರವಣಿಗೆಯಲ್ಲಿ ಏನಾಗ್ಯಾವಪ್ಪ ಅಂತಂದ್ರೆ ವಿದೇಶಿಗರ ಬರವಣಿಗೆಗಳು ತುಂಬಾ ಏನಾಗ್ಯಾವ ಅಂತಂದ್ರೆ ಇಲ್ಲಿ ಹೆಲ್ಪ್ ಆಗ್ಯಾವ. ಹೀಗೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯದ ಬಗ್ಗೆ ನಾವು ಈ ಕಾಲಾವಧಿಯಲ್ಲಿ ತಿಳ್ಕೊಂಡೆವು. ಇನ್ನು ಇಲ್ಲಿ ಈ ಒಂದು ಅಧ್ಯಾಯ ಮುಗಿತು. ಯಾವುದು ಅಂತಂದ್ರೆ ದ್ವಿತೀಯ PUCಯಲ್ಲಿ 1ನೇ ಅಧ್ಯಾಯ ಭಾರತದ ಇತಿಹಾಸದ ಪೀಠಿಕೆ. ಅದರಲ್ಲಿ ಮೊದಲನೇದಾಗಿ ಭಾರತದ ಭೌಗೋಳಿಕ ನೆಲೆಗಳ ಬಗ್ಗೆ ನಾವು ತಿಳ್ಕೊಂಡೆವು. ಎರಡನೇದು ಯಾವುದು ಅಂತಂದ್ರೆ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವ ಏನಾಗ್ಯಾವ, ಅದೇ ರೀತಿಯಾಗಿ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಯಾವುವು. ನೆಕ್ಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಭಾರತದ ಇತಿಹಾಸದ ಮೂಲಾಧಾರಗಳ ಬಗ್ಗೆ ನಾವು ತಿಳ್ಕೊಂಡ ಬಳಿಕ ಇನ್ನು ಅವು ಹಿಂದಿನ ಪ್ರಶ್ನೆಗಳು ನಿಮಗೆ ಈಗಾಗಲೇ ಏನಪ್ಪ ಅಂತಂದ್ರೆ ಟೆಕ್ಸ್ಟ್ ಬುಕ್ ಇರ್ಬೋದು. ಟೆಕ್ಸ್ಟ್ ಬುಕ್ ಇರಲಿಲ್ಲ ಅಂದರೂ ನಾನು ನಿಮ್ಮ ಒಂದು ಗ್ರೂಪಿನಲ್ಲಿ ಲಿಂಕ್ ಬಿಟ್ಟಿನಿ ಟೆಕ್ಸ್ಟ್ ಬುಕ್ದ. ಅದರಲ್ಲಿ ಹಿಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನೀವು ಏನು ಮಾಡಬೇಕು, ಬರೆದು ಒಂದು ಪ್ರತ್ಯೇಕವಾದಂಥ ಇತಿಹಾಸದ ಒಂದು ಬುಕ್ಕನ್ನು ಮಾಡಿ ಅದರಲ್ಲಿ ನೀವು ಪ್ರಶ್ನೋತ್ತರಗಳನ್ನು ಬರೀಬೇಕು. ಈ ವರ್ಕ್ ಮಾಡಿ ನನಗೆ ಏನಾದರೂ ತಿಳಿಲಿಲ್ಲ ಅಂದ್ರೆ ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರಿಗೆ ನೀವು ಕೇಳಬಹುದು. ಮತ್ತು ನಿಮ್ಮ ವರ್ಕನ್ನು, ನಿಮ್ಮ ಒಂದು ಅಭ್ಯಾಸವನ್ನು, ನಿಮ್ಮ ಒಂದು ಏನಪ್ಪ ಅಂತಂದ್ರೆ ಪಠ್ಯದ ಒಂದು ಚಟುವಟಿಕೆಯನ್ನು ನನಗೆ ಪರ್ಸ್ನಲ್ ಒಂದು ನಂಬರಕ್ಕೆ ನೀವು ಏನು ಮಾಡಬೇಕು, ತೋರಿಸ್ಬೇಕು. ಅದನ್ನು ಮುಂದೆ ನಾವು ಕಾಲೇಜ್ ಸ್ಟಾರ್ಟ್ ಆಗೋಣ, ಲಾಕ್ಡೌನ್ ಮುಗಿಯೋಣ, ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ಸಹಿ ಮಾಡ್ತೀವಿ. ಹೀಗಾಗಿ ಈ ವರ್ಕ್ ನೀವು ತಪ್ಪದೇ ಏನು ಮಾಡಬೇಕು ಅಂತಂದ್ರೆ ಮಾಡಲೇಬೇಕು. ಮನೆಯಲ್ಲಿ ಕೂತು ಈ ರೀತಿಯಾದಂಥ ಚಟುವಟಿಕೆಯನ್ನು ನೀವು ಮಾಡಿ ಟೆಕ್ಸ್ಟ್ ಬುಕ್ಕನ್ನು ಓದ್ರಿ. ಈ ರೀತಿಯಾಗಿ ಪ್ರತ್ಯೇಕವಾದಂಥ 1 ಮಾರ್ಕ್ಸಿನ ಕ್ವಶನು, 2 ಮಾರ್ಕ್ಸಿನ ಕ್ವಶನು, 5 ಮಾರ್ಕ್ಸಿನ ಕ್ವಶನು ಅಂಥೇಳಿ 10 ಮಾರ್ಕ್ಸಿನ 5 ಮಾರ್ಕ್ಸಿನ ಕ್ವಶನ್ ಇವೆಲ್ಲ ಇಲ್ಲಿಯವರೆಗೆ ನಾವು ಏನು ಮಾಡಿದ್ವಪ್ಪ ಅಂತಂದ್ರೆ
ತಿಳ್ಕೊಂಡಿವು. ಅದರಲ್ಲಿ